ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಫೋಟೋಗಳನ್ನು ಯಾವ ರೀತಿಯಾಗಿ ನಾವು ಜಿಯೋ ಟ್ಯಾಗ್ ಮಾಡಬಹುದು ಅನ್ನೋದನ್ನ ನೋಡೋಣ. ಈಗಾಗಲೇ ನೀವು ತೆಗೆದಂತ ಫೋಟೋಗಳಿದ್ರೆ ಆ ಫೋಟೋಗಳಿಗೆ ಜಿಯೋ ಟ್ಯಾಗ್ ಮಾಡಿ ನಾವು ಕೆಲವೊಂದು ಕಡೆ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಕೋ ಕ್ಲಬ್ನಲ್ಲಿ ತೆಗೆದಂತ ಫೋಟೋಗಳನ್ನು ಜಿಯೋ ಟ್ಯಾಗ್ ಮಾಡಿ ನಾವು ಇಕೋ ಕ್ಲಬ್ ಫೋಟೋನಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆ ತೆಗೆದಂತ ಫೋಟೋಗಳನ್ನು ಯಾವ ರೀತಿಯಾಗಿ ಜಿಯೋ ಟ್ಯಾಗ್ ಅನ್ನ ಅನಂತರ ಮಾಡೋದು ಅನ್ನೋದನ್ನು ನೋಡೋಣ. ಹಾಗಾಗಿ ನೀವು ಗೂಗಲ್ನಲ್ಲಿ ಜಿಯೋ IMGR ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟನ್ನು ಟೈಪ್ ಮಾಡಿ, ಜಿಯೋ IMGR ಫ್ರೀ ಅಂತ ಇದೆ, ಅದನ್ನು ಸರ್ಚ್ ಮಾಡಿ. ಬರ್ತಕ್ಕಂಥ ಆಯ್ಕೆಯಲ್ಲಿ ಮೊದಲನೇ ಆಯ್ಕೆ ಇದೆ ಜಿಯೋ ಟ್ಯಾಗ್ ಫೋಟೋ ಆನ್ಲೈನ್ ಅಂತ. ಅದನ್ನು ಕ್ಲಿಕ್ ಮಾಡಿ, ಓಪನ್ ಮಾಡಿ. ಈ ರೀತಿಯಾದಂಥ ಒಂದು ನೀವು ವೆಬ್ಸೈಟ್ಗೆ ಬರ್ತೀರಾ. ಇದರಲ್ಲಿ ನಾವು ಬಲಭಾಗದಲ್ಲಿ ನೋಡ್ಬೋದು ಡ್ರಾಪ್ JPG, PNG ಅಥವಾ ವೆಬ್ ಪಿ ಫೋಟೋಸ್ AR ಅಂತ ಇದೆ, ಅಥವಾ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆ. ಇಲ್ಲಿ ಫೋಟೋಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಪಕ್ಕದಲ್ಲಿ ನಮಗೆ ನೋಡ್ಬೋದು ವರ್ಡ್ ಮ್ಯಾಪ್ ಕಾಣಿಸ್ತಾ ಇದೆ. ಇಲ್ಲಿಂದ ನಾವು ಲೊಕೇಶನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ಫೋಟೋ ಅಪ್ಲೋಡ್ ಮಾಡಬೇಕಿಲ್ಲಿ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆ. ಕ್ಲಿಕ್ ಮಾಡಿ ಒಂದು ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋವನ್ನು ಓಪನ್ ಮಾಡಿ. ಫೋಟೋ ಲೋಡ್ ಆಗುತ್ತೆ, ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಂಥ ಫೋಟೋ ನೀವು ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿದರೆ ನೀವು ಕೆಳಭಾಗದಲ್ಲಿ ನೋಡ್ಬೋದು ಫೋಟೋ ಅಲ್ಲಿ ಕಾಣ್ತಾ ಇರುತ್ತೆ. ಈಗ ನಾವು ಆ ಫೋಟೋಗೆ ಜಿಯೋ ಟ್ಯಾಗನ್ನು ಮಾಡಬೇಕು. ನಾವು ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಮ್ಯಾಪಲ್ಲಿ ಇಲ್ಲೊಂದು ಕರ್ಸರ್ ಕಾಣ್ತಾ ಇದೆ, ಲೊಕೇಶನ್ ಸಿಂಬಲ್ ಇದೆ ಕೆಂಪುದು. ಇದನ್ನು ನಾವು ಮೂವ್ ಮಾಡಬೇಕು. ಲ್ಯಾಪ್ಟಾಪಲ್ಲಾದರೆ ನೀವು ಕಂಟ್ರೋಲನ್ನು ಬಳಸಿ ಮೂವ್ ಮಾಡ್ಬೋದು, ಅಥವಾ ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೌಸಿಂದ ಮೂವ್ ಮಾಡ್ಬೋದು. ಮೊಬೈಲಲ್ಲಾದರೆ ನೀವು ಎರಡು ಬೆರಳನ್ನು ಬಳಸಿ ಮಾಡಬೇಕಾಗುತ್ತೆ. ಈ ಮೊದಲು ನಾನು ಮ್ಯಾಪನ್ನು ಮೂವ್ ಮಾಡ್ತೀನಿ, ಜೊತೆಗೆ ಈ ಲೊಕೇಶನ್ ಸಿಂಬಲನ್ನು ಕೂಡ ಮೂವ್ ಮಾಡ್ತಾ ಇದ್ದೀನಿ. ನಮಗೆ ಎಲ್ಲಿ ಬೇಕು ಅಲ್ಲಿಗೆ ಅದನ್ನು ಮೂವ್ ಮಾಡಬೇಕು. ಅನಂತರ ಮ್ಯಾಪನ್ನು ಝೂಮ್ ಮಾಡಬೇಕಾಗುತ್ತೆ. ಮ್ಯಾಪನ್ನು ಝೂಮ್ ಮಾಡಿ ಮತ್ತೆ ಪುನಃ ನಿಮಗೆ ಬೇಕಾದಂಥ ಪ್ಲೇಸ್ಗೆ ಲೊಕೇಶನ್ ಸಿಂಬಲ್ ಏನಿದೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಝೂಮ್ ಮಾಡಿ ನಿಮ್ಮ ಪ್ಲೇಸ್ ಯಾವುದಿದೆ ಅದು ಸಿಗೋವರೆಗೆ ಈ ಥರ ನೀವು ಮ್ಯಾಪ್ ನಿಮ್ಮ ಬೇಕಾದಂಥ ಪ್ಲೇಸ್ ಸಿಗೋವರೆಗೆ ನೀವು ಮ್ಯಾಪನ್ನು ಏನು ಮಾಡಬೇಕಾಗತ್ತೆ, ಮೂವ್ ಮಾಡ್ತಾ ಇರಬೇಕಾಗತ್ತೆ. ಮತ್ತು ಲೊಕೇಶನ್ ಸಿಂಬಲನ್ನು ಕೂಡ ನೀವು ಮೂವ್ ಮಾಡಬೇಕಾಗತ್ತೆ. ಈಗ ನಿಮಗೆ ಬೇಕಾದಂಥ ಪ್ಲೇಸ್ನಲ್ಲಿ ಸಿಂಬಲನ್ನು ಇಟ್ಬಿಟ್ಟು, ಅಂದರೆ ಲೊಕೇಶನ್ ಸಿಂಬಲನ್ನು ಅಲ್ಲಿ ಫಿಕ್ಸ್ ಮಾಡಿ, ನಂತರ ನೀವು ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ. ಈಗ ನಾವು ಅಪ್ಲೋಡ್ ಮಾಡಿದಂಥ ಫೋಟೋ ಇಲ್ಲಿ ಕಾಣಿಸ್ತಾ ಇದೆ. ಫೋಟೋ ಪಕ್ಕದಲ್ಲಿ ನಮಗೆ ವಿತ್ EXIF ಟ್ಯಾಗ್ಸ್ ಅಂತ ಇದೆ. ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆ ಎಕ್ಸಿಸ್ಟಿಂಗ್ ಜಿಯೋ ಟ್ಯಾಗ್ಸ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ತೋರಿಸುತ್ತೆ ಅಲ್ಲಿ. ನಂತರ ನ್ಯೂ ಜಿಯೋ ಟ್ಯಾಗ್ ಇದೆ. ಇಲ್ಲಿ ಎಕ್ಸಿಸ್ಟಿಂಗ್ ಜಿಯೋ ಟ್ಯಾಗ್ ಯಾವುದಿಲ್ಲ. ಈಗ ನಾವೇನು ಮ್ಯಾಪ್ ಮೇಲೆ ಕರ್ಸರ್ನ ಕೂರಿಸಿದ್ದೀವಿ ಅಥವಾ ಲೊಕೇಶನ್ ಕೂರಿಸಿದ್ದೀವಿ ಅದರ ಜಿಯೋ ಟ್ಯಾಗ್ ಕಾಣಿಸ್ತಾ ಇದೆ. ಅದ್ರ ಪಕ್ಕ ಕೀವರ್ಡ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ಇದೆ. ಅದನ್ನು ಬೇಕಾದ್ರೆ ನೀವು ಬರೀಬೋದು ಅಥವಾ ಖಾಲಿ ಕೂಡ ಬಿಡ್ಬೋದು. ಇದಾದ ನಂತರ ವಿತ್ EXIF ಟ್ಯಾಗ್ ಅಂತ ಏನು ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಫೋಟೋ ಟ್ಯಾಗ್ಡ್ ಅಂತೇಳಿ ಮೆಸೇಜ್ ಬರುತ್ತೆ. ಫೋಟೋ ಟ್ಯಾಗ್ಡ್ ಅಂತ ಮೆಸೇಜ್ ಬಂದಮೇಲೆ ಪಕ್ಕದಲ್ಲಿರ್ತಕ್ಕಂತಹ ಡೌನ್ಲೋಡ್ ಆಯ್ಕೆ ಇದೆಯಲ್ಲ ಅದು ಹೈಲೈಟ್ ಆಗುತ್ತೆ. ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಆ ಫೋಟೋವನ್ನು ನಾವು
ಡೌನ್ಲೋಡ್ ಮಾಡ್ಬೋದು. ಈ ಥರ ಏನಾರು ಆ್ಯಡ್ ಬಂದರೆ ಕ್ಲೋಸ್ ಮಾಡಿ, ಅನಂತರ ಫೋಟೋ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಂಥ ಫೋಟೋ ನಮಗೆ ಅದು ಜಿಯೋ ಟ್ಯಾಗ್ ಫೋಟೋ ಆಗಿರುತ್ತೆ. ಜಿಯೋ ಟ್ಯಾಗ್ ಅಂದರೆ ನಮಗೆ ಅದರ ಮೇಲ್ಭಾಗದಲ್ಲೇ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಜಿಟ್ಯೂಡ್ ಕಾಣಿಸ್ಬೇಕು ಅಂತೇನಿಲ್ಲ. ಆ ಫೋಟೋಗೆ ನಾವು ಆಲ್ರೆಡಿ ಜಿಯೋ ಟ್ಯಾಗ್ ಈಗ ಮಾಡಿದ್ದೀವಿ. ಇದನ್ನು ನಾವು ಬೇಕಾದರೆ ಜಿಯೋ ಟ್ಯಾಗ್ ಫೋಟೋ ಅಪ್ಲೋಡ್ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಇದನ್ನು ಅಪ್ಲೋಡ್ ಮಾಡ್ಬೋದು. ಧನ್ಯವಾದಗಳು.